ನಮ್ಮಂಥ ಹೆಣ್ಮಕ್ಳಿಗೆ ಇವರು ರಕ್ಷಣೆ ಕೊಡಿ ಅಂತ ಇಲ್ಲ, ಧರ್ಮಸ್ಥಳ ಸಂಘಕ್ಕೆ ಪ್ರೊಡಕ್ಷನ್ ಕೊಡಿ ಅಂತ ಕೇಳ್ತಾರಲ್ಲ ಇವರು. ಪೇಪರ್ ಹಿಡ್ಕೊಂಡು ನಾವು ಸಾಯಬೇಕು, ಅವರು ಉದ್ಧಾರ ಆಗಬೇಕಾ? ಈಗ ನಮ್ಮ ತಲೆ ಹೊಡೆದು ತಿಂತಾವ್ರಲ್ಲ ಹೆಗ್ಡಿ ಅವರು, ಅವ್ರನ್ನೇ ಹೇಳೋದು. ಅವ್ರ ತಾನೇ ಯೋಜನೆ ಇದು, ನಾವು ಮಾಡಿಸಿದ್ದಲ್ಲ ಯೋಜನೆ, ಅವರು ಮಾಡಿಸಿದ್ದು ಅಂತ ಕೇಳ್ತಾರಲ್ಲ. ಯಾರ್ದು ಅದು ಯೋಜನೆ? ಇವಾಗ ಹೇಳ್ತಾರೆ ರಾಜಕಾರಣಿಗಳು, ಅವ್ರಿಗೆ ಧರ್ಮಸ್ಥಳ ಸಂಘಕ್ಕೇನೆ ನಮಗೆ ಇದು ಕೊಡಿ, ಪ್ರೊಟೆಕ್ಷನ್ ಕೊಡಿ ಅಂತ ಕೇಳಿದ್ರಲ್ಲ ಬಿಲ್ ಮನ್ನಣೆ ಮಾಡಿದಾಗ. ಯಾರು ಇವರು ಸಿಟಿ ರವಿ ಅವರು. ಬಡ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ, ಅವರು ಕಂಡೋರು ದುಡ್ಡು ತಿಂದು ಎಲ್ಲ ಬಡವ್ರುಗಳು ಬೆವ್ರು ಹರಿಸಿ ದುಡ್ಡನ್ನ ತಿಂದಿರೋರಿಗೆ ಅವ್ರಿಗೆ ರಕ್ಷಣೆ ಬೇಕಾ? ಮತ್ತು ಧರ್ಮಸ್ಥಳ ಸಂಘದವರು ಗ್ರಾಮ ಅಭಿವೃದ್ಧಿ ಯೋಜನೆ ಉದ್ಧಾರ ಮಾಡ್ತಾವ್ರೆ ಅಂತ ಹೇಳಿದ್ರಲ್ಲ ಆರ್ ಅಶೋಕ್ ಅವರು ಮತ್ತು ಯಾರು ಇವರು ವಿಜಯೇಂದ್ರ ಅವರು. ಯಾವ ರೀತಿ ಗ್ರಾಮ ಅಭಿವೃದ್ಧಿ ಯೋಜನೆ ಉದ್ಧಾರ ಬಂದು ಕೇಳಿದ್ರೆ ಯಾರಾದ್ರು ಬಡ ಹೆಣ್ಮಕ್ಳನ್ನ ಕೇಳಿದ್ರೆ, ಇವತ್ತು ನನ್ನ ಹತ್ರ ಸಾವಿರಾರು ದಾಖಲೆಗಳಿದೆ, ಕೊಡ್ತೀನಿ. ಈ ಸಿಟಿ ರೇ ನಿಮಗೆ ನಾನು ನೇರವಾಗಿ ಹೇಳ್ತೀನಿ, ಸಾವಿರಾರು ದಾಖಲೆ ನನಗೆ ಇದೆ. ಧರ್ಮಸ್ಥಳ ಸಂಘದವರು ಇಂಥವ್ರಿಗೆ ಎಷ್ಟು ದೌರ್ಜನ್ಯ ಮಾಡ್ತಿದ್ದಾರೆ, ಹಲ್ಕ ಮಾತಾಡ್ಕೊಂಡು ಅವ್ರಿಗೆ ತೊಂದರೆ ಕೊಡ್ತೀವಿ ಅಂತ ಸಾವಿರ ದಾಖಲೆಗಳು ನಾನು ಕೊಡ್ತೀನಿ. ಸಿಟಿ ರವಿಯವರೇ, ನೀವು ಏನಾದರೂ ಅವ್ರ ಹತ್ರ ಏನಾದ್ರು ಕಿತ್ಕೊಂಡು ಅಥವಾ ಅವ್ರೇನಾರು ಕೊಟ್ಟು ಹಿಂಗೆ ಬಿಸಾಕಿದರೆ, ಆಯ್ಕೊಂಡು ತಿಂದಿದ್ರೆ ಮಾತ್ರ ಈ ಥರ ಮಾತುಗಳು ಬರುತ್ತೆ. ಎಷ್ಟು ಹೆಣ್ಣು ಮಕ್ಕಳು ಇವತ್ತು ತೊಂದರೆಗೊಳಗಾಗಿದ್ದಾರೆ ಗೊತ್ತಾ? ಸಾಲ ಕೊಡೋ ತಪ್ಪಲ್ಲ ರೀ, ಆ ಸಾಲ ಕಟ್ಟಿದ ಮೇಲೆ ಇವರು ಲೆಕ್ಕ ಕೊಡದೇ ಇದೆಯಲ್ಲ, ಆ ಲೆಕ್ಕ ಕೊಡ್ಸೋಕ್ಕೆ ಹಾಕಿಲ್ಲ. ಆ ಪೌರುಷ ಇಲ್ವಾ? ತಲೆಗೆ ಏಟ್ ಬಿದ್ದೆ, ತಲೆ ಕೆಟ್ಟೋಗ್ಬಿಟ್ಟಿದ್ದೆ. ಇದು ಇಂಥ ಅನೇಕ ಸಾವಿರ ಜನ ಹೆಣ್ಣು ಮಕ್ಕಳನ್ನು ಅವರ ಧ್ವನಿ ಇದು. ಅಭಿವೃದ್ಧಿ ಧರ್ಮಸ್ಥಳ ಸಂಘದ್ದು ನಾವು ಗ್ರಾಮ ಅಭಿವೃದ್ಧಿ ಯೋಜನೆ ಉದ್ಧಾರ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾವ್ರಲ್ಲ ಹೆಗ್ಡಿ ಅವರು. ಯಾವ ರೀತಿ ಯೋಜನೆ ಉದ್ಧಾರ ಮಾಡ್ತಾವ್ರೆ? ಅದನ್ನು ಕೆರೆ ಮಾಡಿಸಿದ್ರಂತೆ. ಇಲ್ಲ, ಅದಕ್ಕೆ ಸಿಟಿ ರವಿಯವ್ರು ಹೇಳ್ತಾವ್ರೆ, ವಿಜಯೇಂದ್ರ ಅವ್ರು ಹೇಳ್ತಾವ್ರೆ, ಆರ್ ಅಶೋಕ್ ಅವ್ರು ಹೇಳ್ತಾವ್ರೆ. ಯಾವ ರೀತಿ ಅಭಿವೃದ್ಧಿ ಮಾಡ್ತಾವ್ರೆ ಹೇಳಿ ಸ್ವಾಮಿ, ಹೇಳಿ ಯಾವ ರೀತಿ ಅಭಿವೃದ್ಧಿ ಅಂತ. ಯಾವ ರೀತಿ ಅಭಿವೃದ್ಧಿ? ಇವಾಗ ನಮ್ಮ ದುಡ್ಡನ್ನು ಅವರೇ ತಿಂತಾವ್ರಲ್ಲ, ಉಳಿತಾಯ 1 ಲಕ್ಷ ಮಾಡಿಕೊಂಡು ನಮಗೂ ಕೊಡದಂತೆ ಅವರೇ ಮಡಿಕೊಂಡು ತಿಂತಾವ್ರಲ್ಲ, ಅದು ಗ್ರಾಮ ಅಭಿವೃದ್ಧಿ ಯೋಜನೆನ? 2 ಲಕ್ಷ ಕೊಟ್ಬಿಟ್ಟು ಡೆತ್ ಇನ್ಶೂರೆನ್ಸ್ ಎಲ್ಲ ಬ್ಯಾಂಕಲ್ಲೂ 1,000 ಹಿಡಿದ್ರೆ ಇವರು 2 ಲಕ್ಷಕ್ಕೆ 20,000 ಹಿಡಿತಾವ್ರಲ್ಲ. ನಮಗೆ 40,000 ರೂಪಾಯಿ ಕೊಡಬೇಕಲ್ಲ PRK ಅಂತ, ಅದನ್ನು ಮಡಿಕೊಂಡವ್ರಲ್ಲ. ಅದರಿಂದ ಗ್ರಾಮ ಅಭಿವೃದ್ಧಿನ ಯೋಜನೆ ಮಾಡ್ತಾ ಇರೋದ? ಮನೆಗೆ ಬಂದು ಬಾಯಿಗೆ ಬಂದಂಗೆ ಬೈತಾರಲ್ಲ, ಕಟ್ಟಲಿಲ್ಲ ಅಂತಂದರೆ ಜುಟ್ಟು ಹಿಡ್ಕೊಂಡು ಹೋಗ್ತೀವಿ, ಅವ್ರವ್ರನ್ನೇ ಚೂ ಬಿಡ್ತಾರೆ. ಅಲ್ಲಿ ನಮ್ಮೂರವ್ರನ್ನೇ ಬಿಡ್ತಾರೆ. ನಮ್ಮೂರಲ್ಲೇ ನಾವು ಒಂದು ಮನೆ ಜನದಂಗಿರೋರ್ಗೇ ಜಗಳ ಹಚ್ಚಿ ಹೊಡೆದಾಡಿ ಕಡ್ದಾಡಿ ಅವ್ರವರೇ ಸಾಯ್ಬೇಕು, ಆ ಥರ ಮಾಡ್ತಾವ್ರಲ್ಲ. ಅದು ಗ್ರಾಮ ಅಭಿವೃದ್ಧಿ ಯೋಜನೆನ? ನೀವು ನಮಗೆ ಹೇಳಿದ್ದೇನು, ನಮಗೆ ಮಾತು ಕೊಟ್ಟಿದ್ದೇನು, ಇವಾಗ ನಡ್ಕೊತಾ ಇರೋದೇನು? ನೀವು ಸಂಘ ಎಲ್ಲ ಮಾಡಿ ನಿಮ್ಮ ಜೊತೆಗೆ ನಾವು ಭಕ್ತಾದಿಗಳು ಕೊಟ್ಟಿದ್ದು 50,000 ಹಾಕಿ ನಿಮಗೆ ಕೊಡ್ತೀವಿ, ನಾವು ಯಾವ ಬ್ಯಾಂಕಿಂದ ಕೊಡ್ಸಲ್ಲ ಅಂತ ಫಸ್ಟು ನಮ್ಗೆ ಹೇಳಿದ್ದು. ಇವಾಗ ಹೆಂಗೆ ಹೇಳ್ತಾ ಇದ್ದೀರಾ ನೀವು? ಈಗ ಲಾಕ್ಡೌನ್ ಆದಮೇಲೆ ನಾವು ಕೊಟ್ಟಿದ್ದಲ್ಲ 6,000 ಕೋಟಿ ನಮಗೆ ಲಾಭ ಬಂದಿದೆ, ಅದರಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ ಇದನ್ನ ಇಂಟ್ರೆಸ್ಟ್ ಅಂತ ಮೀಟಿಂಗ್ ಮಾಡವ್ರೆ. ಈಗಲೂ ಅವರು ಯೋಜನಾಧಿಕಾರಿ ಬರಲಿ, ಅದು ಯಾರು ಅಲ್ಲಿ ಮೀಟಿಂಗ್ ಮಾಡಿದ್ರು ಅಂತಂತ, ಆಯಿತಾ? ಹಂಗೆ ಹೇಳಿದ್ದೇನು? ಇವಾಗ ನಮ್ಮ ದುಡ್ಡು ತಿಂತಾ ಇರೋದೇನು? ಗ್ರಾಮ ಅಭಿವೃದ್ಧಿ ಯೋಜನೆ ಅಂದರೆ ಏನು ಗೊತ್ತಾ ಸರ್? ಒಂದು ಗ್ರಾಮದಲ್ಲಿ ಸ್ಕೂಲ್ ಇಲ್ಲ ಅಂತಂದರೆ ಆ ಸ್ಕೂಲ್ಗೆ 4 ಜನ ಟೀಚರ್ ಹಾಕಿ ಒಂದು ಸ್ಕೂಲ್ ಕಟ್ಸಿದ್ರೆ ಅದ ಗ್ರಾಮ ಅಭಿವೃದ್ಧಿ ಅಂತ ಕರೀತಾರೆ. ಇಲ್ಲ, ನಿಮ್ಮ ದುಡ್ಡನ್ನ ಕಿತ್ಕೊಂಡು ಲಕ್ಷಾಂತರ ರೂಪಾಯಿ ಕಿತ್ಕೊಂಡು ಸಾವಿರಾರು ರೂಪಾಯಿಂದು ಕೆಲಸ ಮಾಡಿಸ್ಬಿಟ್ಟದು ಅಭಿವೃದ್ಧಿ ಅಲ್ಲ. ಆ ಕೆಲಸ ಮಾಡಿದ್ರೆ ಅದಕ್ಕೆ ಅಭಿವೃದ್ಧಿ. ಏನೋ ಸ್ಕೂಲ್ ಇರಲಿಲ್ಲ ಹಳ್ಳಿಗಳಲ್ಲಿ ಅಂತ ಕರೀತಾರೆ. ಅಂಥದ್ದೇನಾದರೂ ಮಾಡಿದಾರ ಇವರು? ಇಲ್ಲ, ಬಡ ಹೆಣ್ಮಕ್ಳು ಮದುವೆ ಮಾಡಲಿ ಅಂತ ಒಂದು ಕಲ್ಯಾಣ ಮಂಟಪ ಕಟ್ಸಿ ಅಭಿವೃದ್ಧಿ ಮಾಡಿಕೊಟ್ಟವ್ರ? ಓಡಾಡೋಕೆ ರೋಡ್ ಇಲ್ಲ, ಹಳ್ಳ ಕೊಳ್ಳ ಎಲ್ಲ ಬಿದ್ಸಾಯ್ತಾ ಇದ್ರು, ನಾವು ಇಷ್ಟು ಕೋಟಿ ಖರ್ಚು ಮಾಡಿ ರೋಡ್ ಮಾಡಿಸಿದ್ದೀವಿ ಅಂತ ಹೇಳ್ಕೊತಾ ಇದ್ದಾರ? ಏನು ಮಾಡ್ತಾವ್ರೆ? ಅದೇನೋ ಹೇಳಿದ್ರಂತೆ, ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ರಂತೆ, ನೀವು ಶಕ್ತಿ ಯೋಜನೆ ಮಾಡಿರೋದಕ್ಕೆ ನಿಮ್ಮ ಹೆಸರಲ್ಲಿ ಬಂದು ಇಲ್ಲಿ ಪೂಜೆ ಮಾಡಿಸ್ತಾವ್ರೆ ಅಂತ. ಅವ್ರಿಗೆ ಬರೀ ಶಕ್ತಿ ಯೋಜನೆ ಮಾಡಿರೋದಕ್ಕೇ ಅವ್ರ ಹೆಸರಲ್ಲಿ ಮುಖ್ಯಮಂತ್ರಿ ಹೆಸರಲ್ಲಿ ಪೂಜೆ ಮಾಡಿಸ್ತಾವ್ರೆ ಮಹಿಳೆಯರು ಅಂತಂದರೆ, ಇವರು ಗ್ರಾಮ ಅಭಿವೃದ್ಧಿ ಯೋಜನೆ ಮಾಡಿದ್ಮೇಲೆ ಗಲ್ಲಿಲಿ ಇವ್ರು ಕಟೋಟಕ್ಕೆ ಹಾಲಭಿಷೇಕ ಮಾಡಿಸ್ಬೋದಲ್ಲ? ಯಾಕೆ ಮಾಡಿಸ್ತಾ ಇಲ್ಲ ಸರ್? ಇವ್ರು ಹೇಳಿ ಇಂಥದ್ದು ಮಾಡಿದ್ದೀವಿ ಅಂತ ಹೇಳಿ ಸರ್. ಸುಮ್ಮನೆ ಗ್ರಾಮ ಅಭಿವೃದ್ಧಿ ಯೋಜನೆ ಅಂತಂದರೆ ನಮ್ಮದೇ ಒಡೆದು ತಿಂತವ್ರಲ್ಲ ಸರ್. ಅವರು ಇವರೇ ಮಾಡೋದು. ಇವಾಗ ಇಲ್ಲಿ ಪ್ರಿಂಟಲ್ಲಿ ಏನು ಗೊತ್ತಾ ಸರ್, ಇಲ್ಲಿ ಇವರೇ ಒಂದು ಟ್ಯಾಬ್ ಮಾಡಿಕೊಂಡಿರ್ತಾರೆ. ಈ ಬುಕ್ಕಲ್ಲಿ ಇರೋದಕ್ಕಿಂತ ಅಲ್ಲಿ ಟ್ಯಾಬಲ್ಲಿ ಏನು ಹೇಳ್ತಾರೆ ಅದನ್ನೇ ಕಟ್ಟಬೇಕು. ಈಗ ಬುಕ್ಕಲ್ಲಿ ನಮ್ಮ ಸಾಲ ತೀರಿದ್ರು ಅವ್ರು 50,000 ಕಟ್ಟಬೇಕು ನೀವು ಅಂದರೆ ಅಷ್ಟೇ ಕಟ್ಟಬೇಕು. ಒಬ್ರಿಗೆ ಹಂಗೆ ಆಗಿದ್ದು. ಈಗ ಸಾಲ ಮುಗಿದ ಮೇಲೂ ಇವರು ಡೆತ್ ಇನ್ಶೂರೆನ್ಸ್ ಹೆಂಗೆ ಕಟ್ಟಿಸ್ಕೊಂಡ್ರು ಸರ್? ಹೆಂಗೆ ಹೇಳಿದ್ರು? ಅದನ್ನು ನಾನು ಪ್ರಶ್ನೆ ಮಾಡಿದೆ. ಇವಾಗ ನನಗೆ 1 ವರ್ಷದಿಂದನೂ ಅನುಮಾನ ಇತ್ತು. ಅದಕ್ಕೆ ನಾನು ಇವಾಗ ನಮಗೆ ಮಾತಾಡೋಕ್ಕೆ ಎಲ್ಲೂ ಸಿಕ್ಕಿರಲಿಲ್ಲ.
ಈ ರೈಟ್ ನ್ಯೂಸಿಂದ ನಮಗೊಂದು ಅನುಕೂಲ ಆದಂಗೆ ಆಗದೆ ಎಷ್ಟೋ ಹೆಣ್ಮಕ್ಳಿಗೆ. ಅದು ಯಾರ್ಯಾರೋ ಹೇಳ್ತಾರಲ್ಲ, ಅವರು ಕಟ್ಟೋಕ್ಕಾಗದೇ ಇರೋರು, ಅವರು ಸಾಲ ತಗೊಂಡು ಕಟ್ಟೋಕೆ 13 ವರ್ಷದಿಂದ ಕಟ್ಟಿಲ್ವಾ? ಎಷ್ಟು ಸಾಲ ತಗೊಂಡು ಕಟ್ಟಿದ್ದೀನಿ ಸರ್, ನಾನು ತೋರಿಸ್ತೀನಿ, ಎಲ್ಲ ಡಾಕ್ಯುಮೆಂಟ್ಸು ತಗೊಬತ್ತೀನಿ. ನಮ್ಮಂಥ ಹೆಣ್ಮಕ್ಳಿಗೆ ಇವಾಗ ಹೆಸರು ಇವ್ರದ್ದು ಒಳ್ಳೇದಾದರೆ ಧರ್ಮಸ್ಥಳ ಸಂಘದ್ದು, ಅದರಿಂದ ಏನಾದರೂ ತೊಂದರೆ ಆಯಿತು ಅಂತಂದರೆ ನಾವೆಲ್ಲ ಮಾಡಿರೋದು ಯೋಜನೆಯವರು ಅಂತ ಕೇಳ್ತಾರೆ. ಹೇಗೆ ಹೇಳ್ತಾರೆ ಸರ್ ಇವರು? ನಮ್ಮ ದುಡ್ಡು ನಿಮ್ಮ ದುಡ್ಡು ನಮಗೆ ಬೇಡಪ್ಪ, ನೀವು ಬ್ಯಾಂಕಿಂದ ಕೊಟ್ಟಿದ್ದೀರೋ ಏನು ಮಾಡಿದ್ದೀರೋ ಗೊತ್ತಿಲ್ಲ, ನೀವು ಹೇಳ್ದಷ್ಟೇ ಬಡ್ಡಿ ನಾವು ಕೊಡ್ತೀವಿ. ಈಗ ಹೇಳಿದ್ದೀರಲ್ವಾ 7-3-21 ಒಂದೊಂದು ವರ್ಷಕ್ಕೆ ಅಂತಂತ, ಅದರಂತೆಯೇ ನಾವು ಕೊಡ್ತೀವಿ. ನಮ್ಮ ದುಡ್ಡಿಗೆ ಬಡ್ಡಿ ಇಂಟ್ರೆಸ್ಟ್ ಕೊಡಿ, ನಮ್ಮ ದುಡ್ಡಿಗೆ ಲೆಕ್ಕ ಕೊಡಿ, ನಾವು ಕಟ್ಟಿರೋದಕ್ಕೆ 1 ರೂಪಾಯಿಗೂ ಲೆಕ್ಕ ಕೊಡಿ. ನಿರಂತರ ಬುಕ್ಕು ಅಂತಂದರೆ ವರ್ಷ ತಗೋಬೇಕು, 500 ರೂಪಾಯಿ ಕೊಡಿ 3 ಬುಕ್ಕು. ಈಗ 10 ಜನನೂ ತಗೊಳ್ಳಿ ಅಂತಂತಾರೆ, ಆಯಿತಾ? ಆಯುಷ್ಮಾನ್ ಕಾರ್ಡ್ ಮಾಡಿಸಿ ನಾವು ಗ್ರಾಮ ಅಭಿವೃದ್ಧಿ ಯೋಜನೆ ಮಾಡಿದ್ದೀವಿ ಅಂತ ಹೆಗ್ಡೆ ಅವ್ರು ಹೇಳಿದ್ರಲ್ಲ, ಆಯುಷ್ಮಾನ್ ಕಾರ್ಡಿಂದ ಯಾರಿಗೆ ಲಾಭ ಆಯಿತು? ಯಾವ ದೊಡ್ಡ ರೋಗ ಬಂದು ಯಾರ್ಯಾರಿಗೆ ಎಷ್ಟೆಷ್ಟು ಲಕ್ಷ ಕೋಟಿ ಕೊಟ್ಟಿದ್ದೀವಿ ಅಂತಂತ ಇವರು ಹೇಳಲಿಲ್ಲ. ಗ್ರಾಮ ಅಭಿವೃದ್ಧಿ ಯೋಜನೆ ಮಾಡಿದ್ದೀವಿ ನಾವು ಅಂದ್ರಲ್ಲ, ಅದರಿಂದ ವರ್ಷಕ್ಕೆ 50 ರೂಪಾಯಿ ಆರೋಗ್ಯ ಕಾರ್ಡ್ಗೆ, ಆಯುಷ್ಮಾನ್ ಕಾರ್ಡ್ಗೆ. ಇವ್ರಿಗೆ 50,000 ಕೋಟಿ ಹೋಯ್ತಾ ಇದೆ ವರ್ಷಕ್ಕೆ. ಒಂದೊಂದು ಗ್ರಾಮದಲ್ಲಿ 25 ಸಂಘ, 10 ಸಂಘ, 30 ಸಂಘ ಅವೆ. ನಮ್ಮ ಊರಲ್ಲೇ ಸುತ್ತೂರಲ್ಲೇ 25 ಸಂಘ ಅವೆ. ಈಗ 25 ಲಕ್ಷ ರೂಪಾಯಿ ಅದೇ, ಅದನ್ನು ಮಡಿಕೊಂಡವ್ರೆ. ತಿಂಗಳಿಗೆ 25,000 ರೂಪಾಯಿ ಉಳಿತಾಯ ಹೋಯ್ತಾ ಇದೆ. ಅದು ಎಲ್ಲಿ ಹೋಯ್ತು? ಇವಾಗ ನಾವು ವಾಲ್ಮೀಕಿ ಸಂಘದವ್ರು ಮಾಡಿಸೋರೆ, ನಮ್ಮ ಮಹಿಳಾ ಸಂಘದಲ್ಲಿ ಮಾಡಿಸಿದ್ದೀವಿ. ಆ ಅಮ್ಮ ಅಂತಾಳೆ, SBI ಬ್ಯಾಂಕಿಂದ ಸಾಲ ಕೊಟ್ಟಿದ್ದವರು SBI ಬ್ಯಾಂಕ್ ಹಾಕ್ಲಿ, ನಾವು ತಗೊಂಡು ಆಂತರಿಕ ಸಾಲ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದು ಸರ್ ಅವರು. 2 ಸಾಲ ಕೊಡ್ತೀವಿ, ನಿಮಗೆ ಸಾಲ ಇಲ್ಲ ಅಂದರೆ ಬ್ಯಾಂಕಿನ ಸಾಲನೂ ಕೊಡ್ತೀವಿ ಇಂಥ ಬ್ಯಾಂಕಲ್ಲಿ ಅಂತೇಳಿ ಅದನ್ನು ತಗೊಂಡು ಕಟ್ಟಿ, ಆಂತರಿಕ ಸಾಲ ಅಂತ ನಿಮಗೆ ಈ ಸಾಲನೂ ಕೊಡ್ತೀವಿ, ನಿಮ್ಮ ದುಡ್ಡಿಗೆ ನಿಮಗೆ ಬಡ್ಡಿಗೆ ಬರ್ತದೆ ಅಂತ ಹೇಳಿ ಸಂಘ ನಂಬಿಸಿ ಮಾಡಿದ್ದು ನಮಗೆ. ಇದು ರೈಟ್ ನ್ಯೂಸ್.